ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಕನಸುಗಾರ ಜಾನ್ ಗೊಡಾರ್ಡ್ ಇವರನ್ನು ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪಿಇಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರಯ್ಯ HM. ಭದ್ರಾವತಿ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರಗಳು. ನಾನು ಸೋಮಶೇಖರ್ HM, ಪ್ರಾಂಶುಪಾಲರು ಪಿಇಎಸ್ ಪಬ್ಲಿಕ್ ಸ್ಕೂಲ್. ಇಂದಿನ ವಿಷಯ ಕನಸುಗಾರ ಜಾನ್ ಗೊಡಾರ್ಡ್ ಎಂಬುದು. ನಮಗೆಲ್ಲ ತಿಳಿದಿರುವ ಹಾಗೆ ಈ ಕನಸುಗಾರ ಜಾನ್ ಗೊಡಾರ್ಡ್ ಎಂಬ ವ್ಯಕ್ತಿಯು ಸಾಮಾನ್ಯರಲ್ಲಿಯೇ ಅಸಾಮಾನ್ಯವಾದಂತಹ ವ್ಯಕ್ತಿ. ನಾವು ಇಂದು ಹೇಳು ಹೊರಟಿರುವಂತಹ ಹೀರೋ ಒಬ್ಬ ಬಾಲಕ. ಅವನು ಎಲ್ಲರಂತನೂ ಅಲ್ಲ, ಅವನು ಕನಸುಗಾರ. ಆತನು ಮಾಡಬೇಕೆಂದಿರುವುದನ್ನು ಪಟ್ಟಿ ಮಾಡಿದ್ದನ್ನೆಲ್ಲ ಬಹುತೇಕ ಯಶಸ್ವಿಯಾಗಿ ಮಾಡಿದ. ನಮಗೆಲ್ಲ ತಿಳಿದಿರುವ ಹಾಗೆ ನಾವುಗಳು ಚಿಕ್ಕಂದಿನಿಂದಲೂ ಚಿಕ್ಕ ಚಿಕ್ಕ ಕನಸುಗಳನ್ನು ಕಂಡಿರುತ್ತೇವೆ. ಆ ಚಿಕ್ಕ ಕನಸುಗಳು ಏನಂದರೆ, ಒಂದು ಮೊಬೈಲ್ ತಗೋಬೇಕು, ಅಥವಾ ಒಂದು ಹೊಸ ಡ್ರೆಸ್ ತಗೋಬೇಕು, ಅಥವಾ ಸೀರಿಯಲ್ ನೋಡಬೇಕು, ರೀಲ್ಸ್ ಮಾಡಬೇಕು, ರೀಲ್ಸ್ ನೋಡಬೇಕು, ಮನೆ ಕಟ್ಟಬೇಕು, ಬೈಕ್ ತಗೋಬೇಕು. ಇಂತಹ ಚಿಕ್ಕ ಚಿಕ್ಕ ಆಸೆಗಳನ್ನು ಅಥವಾ ಗುರಿಗಳನ್ನು ಮಾತ್ರ ಹೊಂದಿರುತ್ತೇವೆ. ಆದರೆ ಇವತ್ತಿನ ಟಾಪಿಕ್ನಲ್ಲಿ ಇರತಕ್ಕಂತಹ ಕನಸುಗಾರ ಜಾನ್ ಗೊಡಾರ್ಡ್ ಅವರು ತಮ್ಮ 15ನೇ ವಯಸ್ಸಿನಲ್ಲಿಯೇ 127 ಟು ಡೂ ಲಿಸ್ಟ್ ಅಥವಾ ಮೈ ಲೈಫ್ ಲಿಸ್ಟ್ ಎಂಬುವಂತಹ ಲಿಸ್ಟನ್ನು ಮಾಡಿಕೊಂಡರು. ಈ 127 ಕನಸುಗಳನ್ನು ಹೇಗೆ ಅವರು ಅಚೀವ್ ಮಾಡಿದರು ಎಂಬುದೇ ಈ ದಿನದ ಟಾಪಿಕ್. ಜಾನ್ ಗೊಡಾರ್ಡ್ ಅವರು 1924 ಜುಲೈ 29ರಂದು ಅಮೆರಿಕಾದ ಸಾಲ್ಟ್ ಲೇಕ್ ಎಂಬ ಸಿಟಿಯಲ್ಲಿ ಜನಿಸಿದರು. ಅವರು ಬೆಳೆದಿದ್ದೆಲ್ಲವುದು ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಗರದಲ್ಲಿ. ಇವರು ತಮ್ಮ 15ನೇ ವಯಸ್ಸಿನಲ್ಲಿ ಒಂದು ದಿನ ಕುಳಿತುಕೊಂಡು ಮೈ ಲೈಫ್ ಲಿಸ್ಟ್ ಎಂಬ 127 ಕನಸುಗಳನ್ನು ಲಿಸ್ಟ್ ಮಾಡಿದರು. ಆ ಲಿಸ್ಟ್ಗಳನ್ನು ಹೇಗೆ ಅವರು ಸಾರ್ಥಕಗೊಳಿಸಿದರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಜಾನ್ ಗೊಡಾರ್ಡ್ ಅವರು ಒಬ್ಬ ಆಂಥ್ರೋಪಾಲಜಿಸ್ಟ್, ಒಬ್ಬ ಮೀಟಿರಿಯಾಲಜಿಸ್ಟ್, ಒಬ್ಬ ಹಿಸ್ಟೋರಿಯನ್. ಇವರು ಆಫ್ರಿಕಾದ ಕಾಡುಗಳಿಂದ ಅಂಟಾರ್ಟಿಕಾದವರೆಗೆ ಕ್ರಮಿಸಿರುತ್ತಾರೆ. ಇವರು ತಮ್ಮ 127 ಕನಸುಗಳಲ್ಲಿ ಒಂದಾದ ನಂತರ ಒಂದನ್ನು ಹೇಗೆ ಸೀಮಿತ ಅವಧಿಯಲ್ಲಿ ಪೂರ್ಣಗೊಳಿಸಿದರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಮೊದಲನೇ ಕನಸು ಏನಾಗಿತ್ತೆಂದರೆ ನೈಲ್ ನದಿಯನ್ನು ಕ್ರಮಿಸುವುದು. ನೈಲ್ ಉಗಮ ಸ್ಥಾನದಿಂದ ಅದು ಸಮುದ್ರ ಸೇರುವವರೆಗೆ 6650 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ. ಇದನ್ನು ಅವರು 9 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿದರು. ನಂತರ ಅಮೆಜಾನ್ ನದಿ, ಕಾಂಗೋ ನದಿ, ಕೊಲಾರ್ಡೋ ನದಿ, ರಿಯೋ ಕೋಕಾ ನದಿ, ಹೀಗೆ ಪ್ರಪಂಚದ ಅತ್ಯಂತ ಉದ್ದವಾದ ಮತ್ತು ಕ್ಲಿಷ್ಟವಾದ ನದಿಗಳಲ್ಲಿ ಪ್ರಯಾಣಿಸಿರುತ್ತಾರೆ. ನಂತರ ಅವರು ಬೇರೆ ಬೇರೆ ದೇಶಗಳಿಗೆ ಸ್ಟಡಿ ಪರ್ಪಸ್ಸಿಗಾಗಿ ಹೋಗುತ್ತಾರೆ. 260ಕ್ಕೂ ಹೆಚ್ಚು ಟ್ರೈಬಲ್ ಜನಾಂಗಗಳನ್ನು ಕೀನ್ಯಾ, ಕಾಂಗೋ, ಬ್ರೆಜಿಲ್, ಸುಡಾನ್, ಆಸ್ಟ್ರೇಲಿಯಾ, ತಾಂಜೇನಿಯಾ, ಫಿಲಿಪೈನ್ಸ್, ಇಥಿಯೋಪಿಯಾ, ನೈಜೀರಿಯಾ, ಅಲಾಸ್ಕಾಗಳಲ್ಲಿ ಭೇಟಿಯಾಗಿ ಅವರುಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಇಡೀ ಪ್ರಪಂಚಕ್ಕೆ ಒದಗಿಸುತ್ತಾರೆ. ಅವರ ಕನಸುಗಳಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರಗಳನ್ನು ಕ್ರಮಿಸಬೇಕೆಂದು ಅನಿಸಿಕೊಂಡಿದ್ದರು. ಅವುಗಳಲ್ಲಿ ಮೌಂಟ್ ಕಿಲಿಮಾಂಜರೋ, ಮೌಂಟ್ ಅರಾಟ, ಮೌಂಟ್ ಕೀನ್ಯಾ, ಮೌಂಟ್ ಕುಕ್, ಮೌಂಟ್ ರೈನಿಯರ್, ಮೌಂಟ್ ಫಿಜಿ, ಮೌಂಟ್ ವೇಸ್ಯೂಯಸ್, ಮೌಂಟ್ ಬಲಾಡಾ, ಹೀಗೆ ಪ್ರಪಂಚದ ಅತ್ಯಂತ ಎತ್ತರವಾದ 12 ಶಿಖರಗಳನ್ನು ಅವರು ಕ್ರಮಿಸಿರುತ್ತಾರೆ. ಮತ್ತೆ ಅವರ ಕನಸುಗಳ ಪಟ್ಟಿ ಅಲ್ಲಿಗೇ ನಿಲ್ಲುವುದಿಲ್ಲ. ಅವರು ಕೋರಲ್ ರೀಫ್ ಫ್ಲೋರಿಡಾದಲ್ಲಿ ಅನ್ವೇಷಿಸುತ್ತಾರೆ. ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದಲ್ಲಿ ವಿಸಿಟ್ ಮಾಡಿ ಅವುಗಳ ಸುಂದರವಾದ ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ. ರೆಡ್ ಸೀಗೆ ಭೇಟಿ ನೀಡುತ್ತಾರೆ. ಫಿಜಿ ಐಲ್ಯಾಂಡ್ಗಳನ್ನು ಕ್ರಮಿಸುತ್ತಾರೆ. ಬಹಮಾಸ್ ಐಲ್ಯಾಂಡ್ಗಳಲ್ಲಿ ಓಡಾಡಿ ಬರುತ್ತಾರೆ. ಹೀಗೆ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಸಂಚರಿಸಿ ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ಬಗ್ಗೆ ಲೇಖನಗಳನ್ನು, ಫೋಟೋಗ್ರಫಿಗಳನ್ನು ಪ್ರಚುರಪಡಿಸುತ್ತಾರೆ. ಅಷ್ಟೇ ಅಲ್ಲದೆ ಅವರು 160
160 ದೇಶಗಳಿಗೆ ಭೇಟಿ ನೀಡುತ್ತಾರೆ. ಆ 160 ದೇಶಗಳಲ್ಲಿ ಗ್ರೇಟ್ ವಾಲ್ ಆಫ್ ಚೈನಾ ನೋಡುತ್ತಾರೆ, ಪನಾಮಾ ಮತ್ತು ಸುಯೇಜ್ ಕೆನಲ್ಗಳಲ್ಲಿ ಸಂಚರಿಸುತ್ತಾರೆ, ಈಸ್ಟರ್ ಐಲ್ಯಾಂಡ್ಗೆ ಭೇಟಿ ನೀಡುತ್ತಾರೆ, ವ್ಯಾಟಿಕನ್ ಸಿಟಿ, ತಾಜ್ ಮಹಲ್, ಐಫೆಲ್ ಟವರ್, ಟವರ್ ಆಫ್ ಲಂಡನ್, ಲೀನಿಂಗ್ ಟವರ್ ಆಫ್ ಪೀಸಾ, ಹೀಗೆ ಜಗತ್ತಿನ ಪ್ರಖ್ಯಾತ ಸಿಟಿಗಳನ್ನು, ಪ್ರಖ್ಯಾತ ಹಿಸ್ಟಾರಿಕ್ ಪ್ಲೇಸ್ಗಳನ್ನು ನೋಡಿ ವಿಸಿಟ್ ಮಾಡಿ ಅದರ ಬಗ್ಗೆ ತಿಳಿದುಕೊಂಡು ಜನರಿಗೆ ಆ ಮಾಹಿತಿಗಳನ್ನು ನೀಡುತ್ತಾರೆ. ಅಷ್ಟೇ ಅಲ್ಲದೆ ಅವರು ಲೇಕ್ ವಿಕ್ಟೋರಿಯಾ, ಲೇಕ್ ಸುಪೀರಿಯರ್, ಲೇಕ್ ಟಿಟಿಕಾಕ, ಲೇಕ್ ಟ್ಯಾಂಜೇನಿಯಾ ಇಂತಹಗಳಲ್ಲಿ ಅವರು ಈಜು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಅದರಲ್ಲಿ ಯಶಸ್ವಿಯನ್ನು ಗಳಿಸಿಕೊಳ್ಳುತ್ತಾರೆ. ಅವರುಗಳ ಆಸೆಗಳು ಏನಿದ್ದವೆಂದರೆ ತುಂಬ ಓದಬೇಕೆಂಬುವ ಆಸೆ ಇತ್ತು. ಹಾಗಾಗಿ ಅವರು 32,000 ಪುಟಗಳ ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾವನ್ನು ಓದಿ ಮುಗಿಸುತ್ತಾರೆ. ಅದಲ್ಲದೆ ಅವರು ಶೇಕ್ಸ್ಪಿಯರ್, ಪ್ಲೇಟೋ, ಅರಿಸ್ಟಾಟಲ್, ಡಿಕನ್ಸ್, ಬರೂಸ್, ಟಾಲ್ಮೇಜ್, ಟಾಲ್ಸ್ಟಾಯ್, ಲಾಂಗ್ಫೆಲೋ, ಕೀಟ್ಸ್ ಇವರುಗಳ ಎಲ್ಲ ಕೃತಿಗಳನ್ನು ಓದಿ ಮುಗಿಸುತ್ತಾರೆ. ಅವರು ಸಮುದ್ರದ ಆಳಗಳನ್ನು ಅನ್ವೇಷಿಸುತ್ತಾರೆ, ಸರಕು ಸಾಗಣೆ ಹಡಗಿನ ನಾವಿಕನಾಗಿ ಕೆಲಸ ಮಾಡುತ್ತಾರೆ, ಅತ್ಯಂತ ಎತ್ತರವಾದ ಪಿರಮಿಡ್ ಅನ್ನು ಹತ್ತಿ ಇಳಿಯುತ್ತಾರೆ. ಹೀಗೆ 1, 2, 3 ಹೀಗೆ ಅವರ ಸಾಧನೆಗಳನ್ನು ಪಟ್ಟಿ ಮಾಡುತ್ತಾ ಹೋದರೆ ಅದು ಎಂದಿಗೂ ಎಂಡ್ ಆಗುವುದೇ ಇಲ್ಲವೇ ಎಂದು ಅನಿಸುತ್ತದೆ. ಜಾನ್ ಗೊಡಾರ್ಡ್ ಅವರು ಇಡೀ ಪ್ರಪಂಚವನ್ನು 4 ಬಾರಿ ಸುತ್ತಿದ್ದಾರೆ. ಅದರಲ್ಲಿ ಮುಖ್ಯವಾದುದು ಎಂದರೆ ಅವರು ಗುಡ್ಡಗಾಡುಗಳಲ್ಲಿ ಓಡಾಡಿ, ನದಿಗಳಲ್ಲಿ ಮುಳುಗಿ ಎದ್ದು, ಸಮುದ್ರಗಳಲ್ಲಿ ಈಜಿ ಇಡೀ ಪ್ರಪಂಚವನ್ನು 4 ಬಾರಿ ಸುತ್ತಿ ಬಂದಿರುತ್ತಾರೆ. ಹೀಗೆ ಅವರ ಸಾಧನೆಗಳ ಪಟ್ಟಿಗೆ ಎಂಡಿಲ್ಲವೆನ್ನುವ ಹಾಗೆ ಅನಿಸುತ್ತದೆ. ಇದೆಲ್ಲವುಗಳನ್ನು ಅವರು ಹೇಗೆ ಸಾಧ್ಯಪಡಿಸಿಕೊಂಡರು ಎಂಬುದೇ ಮುಖ್ಯವಾದ ವಿಷಯ. ಜೀವನದಲ್ಲಿ ವ್ಯಕ್ತಿ ಏನಾದರನ್ನು ಸಾಧಿಸಬೇಕೆಂದರೆ ಅವರಿಗೆ ಒಂದು ವಿಷನ್ ಇರಬೇಕಾಗುತ್ತದೆ. ವಿಷನ್ ಎಂದರೆ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿಗಳು ಎಂದು. ಈ ವಿಷನ್ ಅನ್ನು ಗೋಲ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಗೋಲ್ಸ್ ಎಂದರೆ ಡ್ರೀಮ್ಸ್ ವಿತ್ ಡೆಡ್ ಲೈನ್ ಎಂದು. ನಾವು ಯಾವುದೇ ಕನಸನ್ನು ಕಂಡರೆ ಅದನ್ನು ಹೇಗೆ, ಎಷ್ಟು ಸಮಯದಲ್ಲಿ ಪೂರ್ಣಗೊಳಿಸುತ್ತೇವೆ ಅನ್ನುವುದನ್ನು ನೋಡಿಕೊಳ್ಳಬೇಕು. ಹಾಗಾಗಿ ನಾವು ಸ್ಮಾರ್ಟ್ ಗೋಲ್ಗಳನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಸ್ಮಾರ್ಟ್ ಎಂದರೆ ಸ್ಪೆಸಿಫಿಕ್, ಮೆಜರಬಲ್, ಅಚೀವೇಬಲ್, ರಿಲೆವೆಂಟ್ ಆ್ಯಂಡ್ ಟೈಮ್ ಬೌಂಡ್. ಹೀಗೆ ಜಾನ್ ಗೊಡಾರ್ಡ್ ಅವರು 6,650 ಮೈಲಿ ಉದ್ದವಿರುವಂತಹ ನೈಲ್ ನದಿಯನ್ನು 9 ತಿಂಗಳೊಳಗೆ ಕ್ರಮಿಸುತ್ತಾರೆ. ಕಾಂಗೋ ನದಿಯನ್ನು 6 ತಿಂಗಳಲ್ಲಿ ಕ್ರಮಿಸುತ್ತಾರೆ. ಹೀಗೆ ಅವರು ಸ್ಪೆಸಿಫಿಕ್ ಆದಂತಹ ಗೋಲ್ಗಳನ್ನು ಇಟ್ಟುಕೊಂಡು ಅವರ ಎಲ್ಲಾ ಕನಸುಗಳನ್ನು ನನಸಾಗಿ ಮಾಡಿಕೊಳ್ಳುತ್ತಾರೆ. ಆ ನನಸು ಮಾಡಿಕೊಳ್ಳಲು ನಿರಂತರವಾದಂತಹ ಶ್ರಮ, ಕನ್ಸಿಸ್ಟೆಂಟ್ ಲರ್ನಿಂಗ್, ಹಾರ್ಡ್ ವರ್ಕ್ ಇವುಗಳು ಬೇಕಾಗಿರುತ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನೇ ಸಾಧಿಸಬೇಕೆಂದರೆ ಕ್ಯೂರಿಯಾಸಿಟಿ ಮತ್ತು ಅಡ್ವೆಂಚರ್ ಈ ಸ್ವಭಾವಗಳು ಇರಲೇಬೇಕಾಗುತ್ತದೆ. ಅವರು 2-3 ಕೊಟೇಶನ್ಗಳನ್ನು ನೋಡಬಹುದು. ಇಫ್ ಯು ರಿಯಲಿ ನೋ ವಾಟ್ ಯು ವಾಂಟ್ ಔಟ್ ಆಫ್ ಲೈಫ್, ಇಟ್ಸ್ ಅಮೇಜಿಂಗ್ ಹೌ ಆಪರ್ಚುನಿಟೀಸ್ ವಿಲ್ ಕಮ್ ಟು ಎನೇಬಲ್ ಯು ಟು ಕ್ಯಾರಿ ದೆಮ್ ಔಟ್. ಅಂದರೆ ನಾವು ಯಾವುದೇ ಉದ್ದೇಶಗಳನ್ನು, ಗೋಲ್ಗಳನ್ನು ಇಟ್ಟುಕೊಂಡರೆ ಅದು ತಾನಾಗಿಯೇ ಆಪರ್ಚುನಿಟಿಗಳು ಬರ್ತಾ ಹೋಗುತ್ತವೆ. ಹಾಗಾಗಿ ನಮ್ಮ ಗೋಲ್ಗಳನ್ನು, ನಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಲು ಇದು ನಮಗೆ ದಾರಿ ಮಾಡಿಕೊಡುತ್ತದೆ. ಲಿವ್ ಈಚ್ ಡೇ ಕಂಪ್ಲೀಟ್ಲಿ, ಲೈಫ್ ವಿತೌಟ್ ರಿಗ್ರೆಟ್, ಡೇರ್ ಟು ಡೂ ಎನ್ನುವ ಹಾಗೆ ಅವರು ಪ್ರತಿಯೊಂದು ಮಾತುಗಳಲ್ಲಿಯೂ ಎಲ್ಲರಿಗೂ ನಮ್ಮನ್ನು ಎಚ್ಚೆತ್ತಿಸುತ್ತಿದ್ದರು. ಅವರು ನಮ್ಮನ್ನು ಎನ್ಕರೇಜ್ ಮಾಡುತ್ತಿದ್ದರು. ಹಾಗಾಗಿ ಅವರ ಲೈಫಿಂದ ಬಹಳಷ್ಟು ಕಲಿಯುವಂತಹ ವಿಷಯಗಳು ನಮಗೆ ಇರುತ್ತವೆ. ಹಾಗಾಗಿ ದೊಡ್ಡ ಕನಸುಗಳನ್ನು ಕಾಣಬೇಕು, ಅವುಗಳನ್ನು ನನಸು ಆಗಿ ಮಾಡಿಕೊಳ್ಳಬೇಕು ಎನ್ನುವುದು ಕನಸುಗಾರ ಜಾನ್ ಗೊಡಾರ್ಡ್ನ ಲೈಫ್ನ ಉದ್ದೇಶವಾಗಿರುತ್ತೆ. ಜಾನ್ ಗೊಡಾರ್ಡ್ ಅವರ ಅತ್ಯಂತ ಪ್ರಮುಖವಾದ ಗೋಲ್ಗಳು ಯಾವುವೆಂದರೆ ಜಗತ್ತಿನ ಅತಿ ಉದ್ದದ ನದಿಗಳನ್ನು ಅನ್ವೇಷಿಸುವುದು, ಜಗತ್ತಿನ ಪ್ರಮುಖ ಪರ್ವತಗಳನ್ನು ಹತ್ತುವುದು, ಅತಿ ವೇಗದ ವಿಮಾನಕ್ಕೆ ಪೈಲಟ್ ಆಗಿ ಕಾರ್ಯನಿರ್ವಹಿಸುವುದು, 5 ನಿಮಿಷದಲ್ಲಿ 1 ಮೈಲಿ ಓಡುವುದು, ಇಡೀ
ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾವನ್ನು ಪೂರ್ತಿಯಾಗಿ ಓದುವುದು, 1 ನಿಮಿಷದಲ್ಲಿ 50 ಪದಗಳನ್ನು ಟೈಪ್ ಮಾಡುವುದು, ಆನೆ, ಒಂಟೆ, ಆಸ್ಟ್ರಿಚ್ ಮುಂತಾದ ಅನಿಮಲ್ಗಳ ಮೇಲೆ ಸವಾರಿ ಮಾಡುವುದು, ಪ್ರಖ್ಯಾತ ಸಾಹಿತಿಗಳ ಕೃತಿ ಓದುವುದು, ಭೂ ಪ್ರದಕ್ಷಿಣೆ ಮಾಡುವುದು. ಇದರಲ್ಲಿ ಭೂ ಪ್ರದಕ್ಷಿಣೆ ಮಾಡುವುದು ಅವರ ಅತ್ಯಂತ ಮುಖ್ಯವಾದಂತಹ ಗೋಲ್ಗಳಲ್ಲಿ ಒಂದಾಗಿತ್ತು. ಅವರು ಇಡೀ ಭೂಮಿಯನ್ನು 4 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿರುತ್ತಾರೆ. ಜಾನ್ ಗೊಡಾರ್ಡ್ ಅವರು ಕನಸುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಎಂದರೆ ಪಿರಮಿಡ್ ಅನ್ನು ಹತ್ತಿ ಇಳಿಯುವುದು. ಅವರ ಇನ್ನೊಂದು ಮುಖ್ಯವಾದ ಗೋಲ್ ಏನಾಗಿತ್ತು ಅಂದರೆ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ಇಳಿಯುವಂಥದ್ದಾಗಿತ್ತು. ಆದರೆ ಇನ್ನು ತಮ್ಮ 127 ಗೋಲ್ಗಳಲ್ಲಿ ಮೌಂಟ್ ಎವರೆಸ್ಟ್ ಹತ್ತಿ ಇಳಿಯುವುದು, ಚಂದ್ರನ ಮೇಲೆ ಹೋಗುವುದು, ಈ 2 ಗೋಲ್ಗಳು ಪೂರ್ಣಗೊಳ್ಳಲಿಲ್ಲ. ಏಕೆಂದರೆ ಆವಾಗ ಇದ್ದಂತಹ ತಂತ್ರಜ್ಞಾನಗಳು, ಅವಕಾಶಗಳು ಅದಕ್ಕೆ ಅವರಿಗೆ ಸ್ಫೂರ್ತಿ ನೀಡಿದರೂ ಸಹ ಮಾಡಲು ಆಗಲಿಲ್ಲ. ಆದರೆ ಅವರ 127 ಗೋಲ್ಗಳಲ್ಲಿ 109 ಕನಸುಗಳನ್ನು ಅವರು ಈಡೇರಿಸಿಕೊಂಡಿರುತ್ತಾರೆ. ಅವರು ಒಬ್ಬ ಉತ್ತಮವಾದ ಬರಹಗಾರರು, ಉತ್ತಮವಾದಂತಹ ಮೋಟಿವೇಟಿಂಗ್ ಸ್ಪೀಕರ್ ಆಗಿ ಕೆಲಸ ಮಾಡಿರುತ್ತಾರೆ. ಅವರು ಏನೇ ಮಾಡಿದರೂ ಅದರಲ್ಲಿ ಅತ್ಯಂತ ಉತ್ಸಾಹದಾಯಕವಾಗಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ. ನಯಾಗ್ರಾ ಫಾಲ್ಸ್, ವಿಕ್ಟೋರಿಯಾ ಫಾಲ್ಸ್, ಇಕಾಗುವಾ ಫಾಲ್ಸ್ ಇಂತಹ ಫಾಲ್ಸ್ಗಳಲ್ಲಿ ಸುಂದರವಾದ ಚಿತ್ರಗಳನ್ನು ತೆಗೆದಿರುತ್ತಾರೆ ಮತ್ತು ಅವುಗಳ ಉದ್ದ ಅಗಲಗಳನ್ನು ಮೆಜರ್ ಮಾಡಿರುತ್ತಾರೆ. ಅವರು 160 ದೇಶಗಳನ್ನು ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂತಹ ಜಿಯೋಗ್ರಫಿ, ಪೊಲಿಟಿ, ಭೂಮಿ, ಅಲ್ಲಿರ್ತಕ್ಕಂತಹ ಟ್ರೈಬಲ್ ಪೀಪಲ್, ಅಲ್ಲಿರ್ತಕ್ಕಂತಹ ಫ್ಲೋರಾ, ಫೌನಾ ಇವುಗಳ ಬಗ್ಗೆ ಅಧ್ಯಯನ ಮಾಡಿ ಹಲವಾರು ಆರ್ಟಿಕಲ್ಗಳನ್ನು ಬರೆದಿರುತ್ತಾರೆ. ಇಂತಹ ಮೇಧಾವಿ, ಇಂತಹ ಅಡ್ವೆಂಚರ್, ಇಂತಹ ಕನಸುಗಾರನನ್ನು ಮತ್ತೆಲ್ಲೂ ನೋಡಲು ಸಿಗುವುದಿಲ್ಲ. ಅವರು ತಮ್ಮ 15ನೇ ವಯಸ್ಸಿನಲ್ಲಿ ಬರೆದಿಟ್ಟಂತಹ ಮೈ ಲೈಫ್ ಲೀಸ್ಟ್ ಅದು ಅತ್ಯಂತ ಮುಖ್ಯವಾದಂತಹ ಲೀಸ್ಟ್ ಆಗಿರುತ್ತದೆ. ಅವರು ತಮ್ಮ ಜೀವನದಲ್ಲಿ ಏನು ಅಳವಡಿಸಿಕೊಂಡರೂ ಅದನ್ನು ಬೇರೆಯವರು ಅಳವಡಿಸಿಕೊಂಡರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ತುಡಿತ ನಮಗಿರಬೇಕು. ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಎಂಬ ಆಟಿಟ್ಯೂಡ್ ನಮ್ಮದಾಗಿರಬೇಕು. ಟು ಡೇರ್ ಈಸ್ ಟು ಡೂ, ಟು ಫಿಯರ್ ಈಸ್ ಟು ಫೇಲ್ ಎಂಬ ಗೋಡಾರ್ಡನ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಏಳಿ, ಎದ್ದೇಳಿ, ನಿಮ್ಮ ಕನಸುಗಳ ಪಟ್ಟಿಯನ್ನು ತಯಾರಿಸಿ ಮತ್ತು ಅವುಗಳನ್ನು ನನಸಾಗಿಸಲು ಹೋರಾಡಿ ಎಂದು ಹೇಳುತ್ತಾ ಕನಸುಗಾರ ಜಾನ್ ಗೊಡಾರ್ಡ್ ಅವರ ಬಗ್ಗೆ ಮಾತುಗಳನ್ನು ಮುಗಿಸುತ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಭದ್ರಾವತಿ ಆಕಾಶವಾಣಿ ಮತ್ತು PS ಟ್ರಸ್ಟಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕನಸುಗಾರ ಜಾನ್ ಗೊಡಾರ್ಡ್ ಇವರನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ PS ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರಯ್ಯ HM ಅವರು. ಶಿವಮೊಗ್ಗದ PS ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. PS ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8140530884 ಅಥವಾ ಸಾಗರ ರಸ್ತೆಯಲ್ಲಿರುವ PSನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.